ಪ್ರಿಯರಾದ ದೇವರ ಮಕ್ಕಳಿರ, ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ಮುಖಾಂತರ ವಂದನೆಗಳನ್ನು ತಿಳಿಸುತ್ತಾ, ಪರಿಶುದ್ಧ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ವಾಕ್ಯವನ್ನು ಶ್ರದ್ಧೆಯಾಗಿ ನಾವೆಲ್ಲರೂ ತಿಳ್ಕೊಳ್ಳೋಣ ಪ್ರಿಯರೇ. ಇವತ್ತು ಹೇಳುವಂಥ ಪಾಠವು ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು. ಹೇಳುವಂಥ ಪ್ರತಿಯೊಂದು ಮಾತನ್ನು ನೀವು ಬರ್ಕೊಳ್ಳಿ, ರಿಫರೆನ್ಸನ್ನು ಖಚಿತವಾಗಿ ಮನೆಗೆ ಹೋದ ನಂತರ ಮತ್ತೊಂದು ಸಾರಿ ಅದನ್ನು ಪರಿಶೀಲನೆ ಮಾಡಿ. ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಎನ್ನುವಂಥ ಅಂಶವು ಪ್ರಿಯರೇ, ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರಾಗಿರ್ಬೋದು, ದೇವರನ್ನು ನಂಬದೇ ಇರುವಂಥ ಅನ್ಯರು ಆಗಿರ್ಬೋದು ಏನ್ರಿ, ಒಂದು ವೇಳೆ ಬೈಬಲ್ ಯಾರಾದರೂ ಓದ್ತಾರೋ, ಬೈಬಲ್ ಓದುವಂಥ ಪ್ರತಿಯೊಬ್ಬರಿಗೆ ಈ ಒಂದು ಸಂಗತಿ ಪ್ರಶ್ನೆಯಾಗಿ ಕಂಡುಬರುತ್ತೆ ಪ್ರಿಯರೇ. ಪ್ರಾರಂಭದಲ್ಲಿ ಆದಿಕಾಂಡ ಓದುವಾಗ 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ, ಈ ಅಧ್ಯಾಯಗಳೆಲ್ಲವೂ ಕೂಡ ಓದುವಾಗ ಒಂದು ಪ್ರಶ್ನೆ, ಪ್ರತಿಯೊಬ್ಬರಿಗೆ ಪ್ರಶ್ನೆ ಎನ್ನುವಂಥದ್ದು ಉಂಟಾಗುತ್ತೆ. ಅದೇ ಈ ಕಾಯಿನನಿಗೆ ಈ ಹೆಂಡತಿ ಎಲ್ಲಿಂದ ಬಂದಳು ಅಂತ. ಆದಿಕಾಂಡ 4ನೇ ಅಧ್ಯಾಯ 1ನೇ ವಚನ 3ನೇ ವಚನದಿಂದ ಓದಿ ಪ್ರಿಯರೇ. ಯಾರಾದರೂ ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನದಿಂದ 5ನೇ ವಚನ ತನಕ ಒಂದು ಸಾರಿ ನೋಡಿ ಪ್ರಿಯರೇ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯನ್ನು ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಏಬೇಲನು ಹಾಗೆಯೇ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಏಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಏಕೆ ಕೋಪಿಸಿಕೊಂಡಿತ್ತಿ? ನಿನ್ನ ತಲೆ ಏಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಿಲ್ಲವೋ? ಸಾಕು ಪ್ರಿಯರೇ. ಅಂದರೆ ಚೆನ್ನಾಗಿ ಆಲೋಚನೆ ಮಾಡಿ ಪ್ರಿಯರೇ. ಹೇಳುವಂಥ ಪ್ರತಿಯೊಂದು ಮಾತನ್ನು ತುಂಬ ಆಲೋಚನೆಯಿಂದ ಈ ಮಾತನ್ನು ಓದಬೇಕೆಂಬುದಾಗಿ ಕೋರಿಕೊಳ್ತಾ ಇದ್ದೀನಿ. ಏಬೇಲನು ಕಾಯಿನನು ಇಬ್ಬರಿದ್ದಾರೆ ಪ್ರಿಯರೇ. ಈ ಏಬೇಲನು ಕಾಯಿನನು ಇಬ್ಬರ ಕುರಿತು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಈ ಕಾಯಿನನ್ನು ಕುರಿತು ಏನಂತ ಹೇಳ್ತಾ ಇದ್ದಾನೆ ಅಂತಂದರೆ, ಏಬೇಲನು ದೇವರಿಗೆ ಅರ್ಪಣೆಯಾಗಿ ಕಾಣಿಕೆಯನ್ನು ತಂದು ಕೊಟ್ಟಿದ್ದಾನೆ. ಅದೇ ರೀತಿಯಲ್ಲಿ ಕಾಯಿನನ್ನು ಕೂಡ ದೇವರಿಗೆ ಒಂದು ಅರ್ಪಣೆಯಾಗಿ ತಂದು ಕೊಟ್ಟಿದ್ದಾನೆ. ಇವರಿಬ್ಬರಲ್ಲಿ ದೇವರು ಏಬೇಲನ ಕಾಣಿಕೆಯನ್ನು ಮೆಚ್ಚಿದ್ದಾನೆ ಅನ್ನುವಂಥ ಮಾತಿರುತ್ತೆ. ಕಾಯಿನನ ಕಾಣಿಕೆಯನ್ನು ಏನು ಮಾಡಿದ್ದಾನೆ ಅಂತೇಳಿ ಪ್ರೇರೆ, ಕಾಯಿನನ ಕಾಣಿಕೆಯನ್ನು ಮೆಚ್ಚಲಿಲ್ಲ ಎನ್ನುವಂಥ ಮಾತಿರುತ್ತೆ. ಅದಕ್ಕೆ ಕಾಯಿನನು ಏನು ಮಾಡ್ತಾನಂತಂದರೆ, ತನ್ನ ಮನಸ್ಸಿನಲ್ಲಿ ಕೋಪಗೊಂಡು ಯಾರ ಮೇಲೆ ಸಿಟ್ಟುಕೊಳ್ತಾನಂತ ನೋಡುವಾಗ ತನ್ನ ತಮ್ಮನಾಗಿರುವಂಥ ಏಬೇಲನ ಮೇಲೆ ಸಿಟ್ಟು ಮಾಡ್ಕೊಳ್ತಾನೆ, ಕೋಪ ಮಾಡ್ಕೊಳ್ತಾನೆ ಪ್ರೇರೆ. ಕೊನೆಗೆ ತನ್ನ ತಮ್ಮನಾಗಿರುವಂಥ ಏಬೇಲನನ್ನು ಏನು ಮಾಡ್ತಾನೆ ಗೊತ್ತಾ? ತನ್ನ ತಮ್ಮನಾಗಿರುವಂಥ ಏಬೇಲನನ್ನು ಕೊಂದಾಕ್ತಾನೆ ಪ್ರಿಯರೇ. ಆ ಒಂದು ಕೋಪವನ್ನು, ತನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರುವಂಥ ಸಿಟ್ಟನ್ನು ಅವನ ಮೇಲೆ ಹಾಕಿ ಕೊನೆಗೆ ತನ್ನ ತಮ್ಮನಾಗಿರುವಂಥ ಏಬೇಲನನ್ನು ಕೊಂದಾಕ್ಬಿಡ್ತಾನೆ. ಪ್ರಾರಂಭದಲ್ಲಿ ಎಷ್ಟು ಮಂದಿ ಇದ್ದಾರೆ ಇವರು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ? ಆದಾಮನು, ಅವ್ವಳು ಏನ್ರಿ, ಕಾಯಿನನು, ಏಬೇಲನು, 4 ಜನರು ಮಾತ್ರ ಇರ್ತಾರೆ. 4 ಜನ ಮಾತ್ರ. ಈ 4 ಜನರಲ್ಲಿ ಯಾರು ಸತ್ತೋಗ್ತಾರೆ? ಮೊದಲನೇ ವ್ಯಕ್ತಿ ಸತ್ತೋಗಿರುವಂಥ ವ್ಯಕ್ತಿ ಯಾರಂತ ನೋಡುವಾಗ ಹೇಬೇಲನು. ಅಂದರೆ ಕಾಯಿನನು ಸಾಯಿಸುವುದರಿಂದ ಹೇಬೇಲನು ಏನಾಗ್ತಾನೆ ಹೇಳಿ? ಸತ್ತೋಗ್ತಾನೆ. ಯಾಕೆ ಕೊಂದಾಗ್ತಾನೆ? ಹೇಬೇಲನು ದೇವರಿಗೆ ಇಷ್ಟವಾದಂಥ ವ್ಯಕ್ತಿ, ದೇವರು ಮೆಚ್ಚಿರುವಂಥ ವ್ಯಕ್ತಿ, ದೇವರಿಗೆ ಮೆಚ್ಚುಗೆಯಾಗುವಂಥ ಕಾಣಿಕೆಯನ್ನು ಕೊಟ್ಟಿರುವಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ನೋಡಿ ಈ ವ್ಯಕ್ತಿ ಏನು ಮಾಡ್ತಾನೆ? ಅಣ್ಣ ಸಂತೋಷ ಪಡಬೇಕು, ನನ್ನ ತಮ್ಮನನ್ನು ಮೆಚ್ಚಿದ್ದಾನಲ್ವಾ, ನನ್ನ ತಮ್ಮನನ್ನು ಮೆಚ್ಚಿದ್ದಾನೆ ಅಂತಂದು ಸಂತೋಷಪಟ್ಟು ದೇವ್ರನ್ನು ಕೂಡ ಕೊಂಡಾಡಬೇಕಾದ್ರೆ ತಮ್ಮನನ್ನು ಮೆಚ್ಚಿದಗೋಸ್ಕರ ಅಣ್ಣನೇನಾಗ್ತಾನೆ ಹೇಳಿ ಪ್ರೇರೆ? ಕೋಪಗೊಂಡು ತನ್ನ ತಮ್ಮನನ್ನೇ ಸಾಯಿಸ್ತಾನೆ. ತನ್ನ ತಮ್ಮನನ್ನು ಸಾಯಿಸಿದ ನಂತರ ಏನ್ರಿ, ತಂದೆ ತಾಯಂದರನ್ನು ಬಿಟ್ಟು
ನೋದು ದೇಶಕ್ಕೆ ಹೋಗಿದ್ದಾನೆ ಎನ್ನುವಂಥ ಸಂಗತಿ 17ನೇ ವಚನದಲ್ಲಿ ಇರುತ್ತೆ ನೋಡಿ ಪ್ರಿಯರೇ. 15ನೇ ವಚನ ನೋಡಿ, 15ನೇ ವಚನವನ್ನು ನೋಡಿ ಪ್ರಿಯರೇ. ಕಾಯಿನನ ಪ್ರಾಣವನ್ನು ತೆಗೆದವನಿಗೆ 7ರಷ್ಟು ಪ್ರತಿದಂಡನೆಯಾಗುವುದು ಎಂದು ಹೇಳಿ ಅವನನ್ನು ಕಂಡವರು ಕೊಲ್ಲಕೂಡದಂತೆ ಅವನ ಮೇಲೆ ಒಂದು ಗುರುತಿಟ್ಟನ. ಕಾಯಿನನು ಯೆಹೋವನ ಸನ್ನಿಧಿಯಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೇನು ಸೀಮೆಗೆ ಮೂಡಲಲ್ಲಿ ಇರುವುದು. ಅಂದರೆ ತನ್ನ ತಮ್ಮನಾಗಿರುವಂಥ ಹೇಬೇಲನನ್ನು ಕೊಂದಾಕಿದ ನಂತರ ಕಾಯಿನನು ಎಲ್ಲಿಗೆ ಹೋಗ್ತಾನೆ ಹೇಳಿ ಪ್ರಿಯರೇ? ತಂದೆ ತಾಯಂದ್ರನ್ನ ಬಿಟ್ಟು ಒಂದು ಬೇರೆ ದೇಶಕ್ಕೆ ಹೋದಂಗೆ ಇಲ್ಲಿ ಕಂಡು ಬರುತ್ತೆ. ಅಂದರೆ ನೋದು ಎಂಬ ದೇಶದಲ್ಲಿ ವಾಸಿಸಿದನು. ದೇವರ ಸನ್ನಿಧಿಯಿಂದ, ತಂದೆ ತಾಯಂದರ ಸನ್ನಿಧಿಯಿಂದ ಬಿಟ್ಟು ಹೋಗಿ ಎಲ್ಲಿ ಹೋಗ್ತಾನೆ ಹೇಳಿ ಪ್ರಿಯರೇ? ಹೊರಟು ಹೋಗಿ ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಅದು ಏದೇನು ಸೀಮೆಗೆ ಮೂಡಲಲ್ಲಿ ಇರುವುದು ಏನ್ರಿ. ಆನಂತರ 17ನೇ ವಚನದಲ್ಲಿ ನೋಡಿ ಪ್ರಿಯರೇ, 17ನೇ ವಚನದಲ್ಲಿ ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಅನೋಕನನ್ನು ಹೆತ್ತಳು. ಸಾಕು ಪ್ರಿಯರೇ. ಅಂದರೆ ಇಲ್ಲಿ ಏನು ನಮಗೆ ಅರ್ಥ ಆಗುತ್ತೆ ಹೇಳಿ? ಏನು ಅರ್ಥ ಆಗುತ್ತೆ ಪ್ರಿಯರೇ? ಅಂದರೆ ತಮ್ಮನನ್ನು ಕೊಂದಾಕಿದ ನಂತರ ತಂದೆ ತಾಯಂದ್ರನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾನೆ? ತಂದೆ ತಾಯಂದ್ರ ಬಿಟ್ಟು ನೋದು ಎಂಬ ಬೇರೆ ದೇಶಕ್ಕೆ ಹೋಗ್ತಾನೆ ಎನ್ನುವಂಥ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ನೋದು ಎಂಬ ದೇಶಕ್ಕೆ ಹೋದನೆನ್ನುವಂಥ ಮಾತು. ಆ ನೋದು ಎಂಬ ದೇಶಕ್ಕೆ ಹೋದ ನಂತರ ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಆನೋಕನನ್ನು ಹೆತ್ತಳು ಎನ್ನುವಂಥ ಮಾತಿದೆ. ಅಂದರೆ ಚೆನ್ನಾಗಿ ಆಲೋಚನೆ ಮಾಡಿದ್ರೆ, ಪ್ರಿಯರಾದ ದೇವರ ಮಕ್ಕಳಿಗೆ ಚೆನ್ನಾಗಿ ಆಲೋಚನೆ ಮಾಡಿದ್ರೆ, ತನ್ನ ತಮ್ಮನನ್ನು ಕೊಂದಾಕಿದ ನಂತರ ತಂದೆ ತಾಯಂದರು ಬಿಟ್ಟು ಹೋಗಿ ನೋದು ಎಂಬ ದೇಶಕ್ಕೆ ಹೋಗಿರೋ ನಂತರ ಅಲ್ಲಿ ಮತ್ತೆ ಮದುವೆ ಮಾಡ್ಕೊಂಡಿದ್ದಾನ? ಅಲ್ಲಿ ಏನಾದರೂ ಜನರಿದ್ದಾರಾ ಅಂತ ಈ ಥರ ನಮಗೆ ಪ್ರಶ್ನೆ ಬರುತ್ತೆ. ಈ ಒಂದು ಪ್ರಶ್ನೆ ತುಂಬ ಜನಕ್ಕೆ ಬಂದಿದೆ ಪ್ರಿಯರೇ. ಎಷ್ಟೋ ಮಂದಿ ಇಸ್ಲಾಮಿಕ್ ಸಹೋದರರಿದ್ದಾರೆ. ಆಮೇಲೆ ಎಷ್ಟೋ ಮಂದಿ ಬೈಬಲ್ಗೆ ವಿರೋಧವಾಗಿ ಮಾತಾಡುವಂಥ ಎಷ್ಟೋ ಮಂದಿ ಇದ್ದಾರೆ. ಇವರೆಲ್ಲರೂ ಕೂಡ ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ಒಂದು ವೇಳೆ ಆದಾಮನ ಮುಖಾಂತರ ಪ್ರಪಂಚದಲ್ಲಿರುವಂಥ ಮಾನವರೆಲ್ಲರೂ ಬಂದಿದ್ದಾದರೆ, ಆದಾಮನ ಮುಖಾಂತರನೇ ಪ್ರಪಂಚದಲ್ಲಿರುವಂಥ ಮಾನವರೆಲ್ಲರೂ ಬಂದಿದ್ದಾದರೆ ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಅಂತ ತುಂಬ ಜನ ಕೇಳುವಂಥವ್ರು ಪ್ರಪಂಚ ದೇಶದಲ್ಲಿ ಇದ್ದಾರೆ ಪ್ರಿಯರೇ. ಕಾಯಿನನಿಗೆ ಅಂದರೆ ಇಲ್ಲಿ ನೋಡಿ ಚೆನ್ನಾಗಿ ಆಲೋಚನೆ ಮಾಡಿ ಪ್ರಿಯರೇ. ಕಾಯಿನನು ತನ್ನ ತಮ್ಮನಾಗಿರುವಂಥ ಹೇಬೇಲನ್ನು ಕೊಂದು ಏನ್ರೆ ದೇವರ ಮುಖಾಂತರ ಶಾಪವನ್ನು ಪಡ್ಕೊಂಡ ನಂತರ ಎಲ್ಲಿಗೆ ಹೊರಟೋಗ್ತಾನೆ ಹೇಳಿ ಪ್ರಿಯರೇ? ಎಲ್ಲಿಗೆ ಹೊರಟೋಗ್ತಾನೆ? ನೋದು ಎಂಬುವಂಥ ದೇಶದಲ್ಲಿ ವಾಸಿಸಿದನು. ದೇವರ ಸನ್ನಿಧಿಯಿಂದ ಹೊರಟು ನೋದು ಎಂಬ ದೇಶದಲ್ಲಿ ವಾಸಿಸಿದನು. ಆನಂತರ 17ನೇ ವಚನ, ಕಾಯಿನನು ತನ್ನ ಹೆಂಡತಿಯನ್ನು ಕೂಡಲು ಅವಳು ಗರ್ಭಿಣಿಯಾಗಿ ಆನೋಕನನ್ನು ಹೆತ್ತಳು ಎನ್ನುವಂಥ ಮಾತಿದೆ ಪ್ರಿಯರೇ. ಅಂದರೆ ತಂದೆ ತಾಯಂದರನ್ನು ಬಿಟ್ಟು ಎಲ್ಲಿಗೆ ಹೋಗಿದ್ದಾನೆ ಈತನು? ನೋದು ದೇಶಕ್ಕೆ ಹೋಗಿದ್ದಾನೆ ಎನ್ನುವಂಥ ಮಾತು ನೋಡ್ತೀವಿ. ಅಲ್ಲಿ ತನ್ನ ಹೆಂಡತಿಯನ್ನು ಕೂಡಲು ಆನೋಕನನ್ನು ಪಡೆದನು ಎನ್ನುವಂಥ ಮಾತು ಬೈಬಲ್ ಗ್ರಂಥದಲ್ಲಿ ಇದೆ ಪ್ರಿಯರೇ. ಈ ಮಾತನ್ನು ಇಟ್ಕೊಂಡು ತುಂಬ ಜನ ಏನು ಮಾಡ್ತಾರೆ ಗೊತ್ತಾ? ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಅಂತ. ಒಂದು ವೇಳೆ ನೋದು ದೇಶದಲ್ಲಿ ಯಾರಾದರೂ ಜನರಿದ್ದರೆ ಆ ಜನರಲ್ಲಿ ಯಾರನ್ನೋ ಒಬ್ಬರನ್ನ ಮದುವೆ ಮಾಡ್ಕೊಂಡಿದ್ದಾನೆ ಎನ್ನುವಂಥ ಮಾತು ಪ್ರಪಂಚ ದೇಶದಲ್ಲಿ ಎಷ್ಟೋ ಮಂದಿ ಮಾತಾಡ್ತಾ ಇರ್ತಾರೆ. ಈ ಮಾತು ಎಲ್ಲರಿಗೂ ಅರ್ಥ ಆಗುತ್ತೆ ರೀ. ನೋದು ದೇಶಕ್ಕೆ ಹೋಗಿದ್ದಾನಂತಂದರೆ ಯಾರಾದರೂ ಜನರು ಇದ್ದರೆ ತಾನೇ ನೋದು ದೇಶ ಅಂತ ಹೇಳ್ತಾರೆ. ಅರಣ್ಯ ಪ್ರದೇಶ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಂತಂದರೆ ಯಾವುದೋ ಒಂದು ಬೆಟ್ಟ ಆಗಿರ್ಬೋದು, ಯಾವುದೋ ಒಂದು ನದಿ ಪ್ರಾಂತ ಆಗಿರ್ಬೋದು ಪ್ರಿಯರೇ, ಎಲ್ಲಿಗಾದರೂ ಹೊರಟೋದ್ರೆ ಅದು ದೇಶ ಅಂತ ಹೇಳಲ್ಲ. ದೇಶ ಅಂತ ಯಾವಾಗ ಹೇಳ್ತಾರೆ ಹೇಳಿ? ಒಂದು ದೇಶ ಅಂತ ಯಾವಾಗ ಹೇಳ್ತಾರೆ? ನೋದು ದೇಶ ಅಂತ ಹೇಳ್ತಾ ಇದ್ದಾರಂತಂದರೆ ಆ ದೇಶ ಅಂತ ಯಾವಾಗ ಹೇಳ್ತಾರೆ? ಅಲ್ಲಿ ಜನರಿರಬೇಕು. ಅಲ್ಲಿ ಯಾರಾದರೂ ಜನರಿದ್ದರೆ ಆ ಜನರು ಇದ್ದಿದ್ದಗೋಸ್ಕರನೇ ಅದಕ್ಕೊಂದು ಹೆಸರಿಟ್ಟಿರ್ತಾರೆ. ಆ ಹೆಸರು ಇದ್ದಿದ್ದಗೋಸ್ಕರನೇ ನೋದು ಎಂಬ ದೇಶ ಇದೆ ಅನ್ನುವಂಥ ಮಾತು ಬರೆಯಲ್ಪಟ್ಟಿದೆ. ಅದಕ್ಕೆ ನೋದು ಎಂಬಂಥ ಪಟ್ಟಣಕ್ಕೆ ಹೋಗಿದ್ದಾನೆ ಕಾಯಿನನು ಎನ್ನುವಂಥ ಒಂದು ಮಾತು ತುಂಬ ಜನ ಹೇಳ್ಕೊಳ್ತಾ ಇರ್ತಾರೆ. ವಾಕ್ಯದ ಪ್ರಕಾರ ಏನ್ರಿ, ಕಾಯಿನನು ನೋದು ಎಂಬ ಪಟ್ಟಣಕ್ಕೆ ಹೋಗಿದ್ದು ಮಾತ್ರ ವಾಸ್ತವ. ತನ್ನ ಹೆಂಡತಿಯನ್ನು ಕೂಡಿ ಮಗನನ್ನು ಪಡೆದಿರುವಂಥದ್ದು ಕೂಡ ವಾಸ್ತವ.
ತನ್ನ ಹೆಂಡತಿಯನ್ನು ಕೂಡಿ ಮಗನನ್ನು ಪಡೆದಿರುವಂಥದ್ದು ಕೂಡ ಸತ್ಯನೇ ಪ್ರಿಯರೇ. ಆದರೆ ಈ ಹೆಂಡತಿ ಎಲ್ಲಿಂದ ಬಂದಳು ಎನ್ನುವಂಥದ್ದು ಏನ್ರಿ, ಇದು ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಅವ್ರ ಹೆಂಡತಿ ಎಲ್ಲಿಂದ ಬಂದರೆ ನಮಗೆ ಆಗಬೇಕ್ರಿ, ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ, ಚರ್ಚಿಗೆ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಆರಾಧನೆ ಮಾಡ್ಕೊಳ್ತೀವಿ, ಅಷ್ಟು ಮಾತ್ರ ಸಾಕು ಅಂತ ನೀವು ಅಂದ್ಕೊಳ್ತೀರಾ? ಹಂಗಂದರೆ ನಾವು ಮೋಸ ಹೋಗ್ತೀವಿ ಪ್ರಿಯರಾದ ದೇವ್ರ ಮಗ. ಯಾಕೆಂತಂದರೆ ದೇವರ ಒಂದು ಸಂಗತಿಯನ್ನು, ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ಪ್ರತಿಯೊಂದು ಸಂಗತಿಯನ್ನು ಎಲ್ಲರೂ ಕೂಡ ಆಲೋಚನೆ ಮಾಡಿ ದೇವರ ವಾಕ್ಯವನ್ನು ಎಲ್ಲರೂ ಕೂಡ ತಿಳ್ಕೋಬೇಕು. ಆನಂತರ ತಿಳಿಲಾರ್ದಂಥ ಜನರಿಗೆ ತಿಳಿಸೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ನಾವೆಲ್ಲರೂ ಸಿದ್ಧರಾಗಬೇಕಂದ್ಕೊಂಡ್ರೆ ಮೊದಲು ದೇವರ ವಾಕ್ಯವನ್ನು ನೀವೆಲ್ಲರೂ ಕೂಡ ಧ್ಯಾನಿಸಬೇಕು, ಓದಬೇಕು, ಪಾಲಿಸಬೇಕು. ಈ ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಎನ್ನುವಂಥ ಸಂಗತಿ ಬೈಬಲ್ ಗ್ರಂಥದಲ್ಲಿ ನಾವು ನೋಡೋಣ. ಮೊದಲನೇದ್ದು 1ನೇ ಪೇತ್ರನ ಬರೆದ ಪತ್ರಿಕೆಯಲ್ಲಿ ನೋಡಿ ಪ್ರಿಯರೇ. 1ನೇ ಪೇತ್ರನ ಬರೆದ ಪತ್ರಿಕೆ 3ನೇ ಅಧ್ಯಾಯ 15-16ನೇ ವಚನವನ್ನು ನೋಡಿ ಪ್ರಿಯರೇ. 3ನೇ ಅಧ್ಯಾಯ 15-16ನೇ ವಚನವನ್ನು ನೋಡಿ. ಅವರ ಬೆದರಿಸುವಿಕೆ ಎದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯದಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷಣೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧರಾಗಿರ್ರಿ. ಅಂದರೆ ನಿಮ್ಮಲ್ಲಿರುವಂಥ ನಿರೀಕ್ಷಣೆಗೆ ಆಧಾರವೇನೆಂದು ಯಾರಾದರೂ ಕೇಳಿದ್ರೆ ಅಂಥವ್ರಿಗೆ ಏನು ಹೇಳಬೇಕಂತೆ ಪ್ರಿಯರೇ? ಉತ್ತರ ಹೇಳ್ಬೇಕು. ನೀವು ನಂಬಿರುವಂಥ ನಂಬಿಕೆಗೆ ಆಧಾರವೇನು? ನೀವಿಟ್ಟಿರುವಂಥ ನಿರೀಕ್ಷಣೆಗೆ, ನೀವಿಟ್ಟಿರುವಂಥ ವಿಶ್ವಾಸಕ್ಕೆ ಆಧಾರವೇನೆಂದು ಯಾರಾದರೂ ಕೇಳಿದ್ರೆ ನೀವೇನಂತ ಹೇಳಬೇಕಂತೆ? ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಹೇಳಬೇಕಂತೆ ಪ್ರಿಯರೇ. ಸರಿಯಾದ ರೀತಿಯಲ್ಲಿ ಉತ್ತರ ಹೇಳಬೇಕಂತೆ. ಯಾರಾದರೂ ಒಂದು ವೇಳೆ ಪ್ರಶ್ನೆಗಳು ಕೇಳಿದ್ರೆ ಆ ಪ್ರಶ್ನೆಗಳಿಗೆ ಉತ್ತರ ಯಾರು ಹೇಳಬೇಕಂತೆ? ದೇವರ ಮಕ್ಕಳಾಗಿರುವಂಥ ಕ್ರೈಸ್ತರಾಗಿರುವಂಥ ನಾವು ಪ್ರಶ್ನೆಗೆ ಉತ್ತರವನ್ನು ಹೇಳಬೇಕಂತೆ ಪ್ರಿಯರೇ. ಇದು ದೇವರ ಮಕ್ಕಳಾಗಿರುವಂಥ ನಮಗೆ ದೇವರು ಕೊಟ್ಟಿರುವಂಥ ಒಂದು ಒಳ್ಳೆಯ ಅವಕಾಶ. ಆದರೆ ಈಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಸಭೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಆಗಿರ್ಬೋದು, ಕ್ರೈಸ್ತರಲ್ಲಾಗಿರ್ಬೋದು, ಬೈಬಲನ್ನು ಕುರಿತು ಒಂದು ವೇಳೆ ಪ್ರಶ್ನೆ ಯಾರಾದರೂ ಕೇಳಿದ್ರೆ ಸರಿಯಾದ ರೀತಿಯಲ್ಲಿ ಉತ್ತರ ಹೇಳೋದಕ್ಕೆ ನಮ್ಮಿಂದ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ ಅಂತ ನೋಡುವಾಗ ಬೈಬಲ್ ವಾಕ್ಯವನ್ನು ಯಾರೂ ಕೂಡ ಧ್ಯಾನಿಸ್ತಾ ಇಲ್ಲ, ಪಾಠಿಸ್ತಾ ಇಲ್ಲ ಏನ್ರಿ, ದೇವ್ರಿಗೋಸ್ಕರ ಆಲೋಚನೆ ಮಾಡ್ತಾ ಇಲ್ಲ. ಏನು ಮಾಡಬೇಕಂತ ಹೇಳಿ ಪ್ರಿಯರೇ? ಉತ್ತರ ಕೊಡುವವರಾಗಿರಬೇಕಂತೆ ನೀವೆಲ್ಲರೂ ಕೂಡ. ಸಭೆಯಲ್ಲಿ ದೇವರ ವಾಕ್ಯವನ್ನು ತಿಳ್ಕೊಂಡ ನಂತರ ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನು ಹೇಳೋದಕ್ಕೆ ನೀವು ಯಾವಾಗಲೂ ಕೂಡ ಸಿದ್ಧರಾಗಿರಬೇಕು ಎನ್ನುವಂಥ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ. ಅದೇ ಪ್ರಕಾರ 2ನೇ ಅಧ್ಯಾಯ 15ನೇ ವಚನವನ್ನು ಕೂಡ ನೋಡಿ ಪ್ರಿಯರೇ. 2ನೇ ಅಧ್ಯಾಯ 15ನೇ ವಚನವನ್ನು. ತಿಳಿಯದೆ ಮಾತಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಮೂಢ ಜನರ ಬಾಯನ್ನು ನೀವು ಒಳ್ಳೆ ನಡತೆಯಿಂದ ಕಟ್ಟಬೇಕೆಂಬುದೇ ದೇವರ ಚಿತ್ತ. ಅಂದರೆ ತಿಳಿಯದೆ ಎಷ್ಟೋ ಮಂದಿ ಮಾತಾಡ್ತಾ ಇರ್ತಾರೆ ಪ್ರಿಯರೇ. ತಿಳಿಯದೆ ಮಾತಾಡುವಂಥ ಮೂರ್ಖರು, ತಿಳಿಯದೆ ಮಾತಾಡುವಂಥ ಮೂಢ ಜನರು ಎಷ್ಟೋ ಮಂದಿ ಪ್ರಪಂಚ ದೇಶದಲ್ಲಿ ಇದ್ದಾರೆ. ಹೌದಂತೀರಾ ಅಲ್ವಂತೀರಾ? ಅಂಥವರ ಬಾಯನ್ನು ನೀವೇ ಮುಚ್ಚಿಸಬೇಕು ಎನ್ನುವಂಥ ಮಾತು ದೇವರು ಹೇಳ್ತಾ ಇದ್ದಾನೆ. ಮೂಢರ ಬಾಯನ್ನು ಮುಚ್ಚಿಸೋದು ದೇವರ ಚಿತ್ತ. ದೇವರ ಚಿತ್ತವನ್ನು ನೆರವೇರಬೇಕಂದ್ರೆ ಪ್ರಿಯರೇ, ದೇವರ ಚಿತ್ತವನ್ನು ನೆರವೇರಬೇಕಂದ್ರೆ ದೇವರ ವಾಕ್ಯವನ್ನು ನೀವು ಧ್ಯಾನಿಸಬೇಕು, ಓದಬೇಕು, ಪಾಲಿಸಬೇಕು. ಈ ಮಾತುಗಳ ಮುಖಾಂತರ ಅನೇಕರ ಬಾಯನ್ನು ಮುಚ್ಚಿಸೋದಕ್ಕೆ ಸಿದ್ಧರಾಗಬೇಕು. ಇವಾಗ ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು? ಏಬೇಲನ್ನು ಕೊಂದ ನಂತರ ಕಾಯಿನನು ನೋದು ದೇಶಕ್ಕೆ ಹೋದನು ಎನ್ನುವಂಥ ಮಾತಿದೆ ಪ್ರಿಯರೇ. ಅಲ್ಲಿ ಏನಾದರೂ ಮದುವೆ ಮಾಡ್ಕೊಂಡ? ಅಲ್ಲಿ ಏನಾದರೂ ಜನರಿದ್ದಾರಾ? ಬೈಬಲ್ ಗ್ರಂಥದಲ್ಲಿ ಪರಿಶೋಧನೆ ಮಾಡಿ ದೇವರ ವಾಕ್ಯವನ್ನು ಆಲೋಚನೆ ಮಾಡಿ ಪರಿಶೋಧನೆ ಮಾಡುವುದಾದರೆ ಆಗ ದೇವರ ವಾಕ್ಯವನ್ನು ನಮಗೆ ಅರ್ಥ ಆಗುತ್ತೆ ಪ್ರಿಯರೇ. ಯೆಶಾಯನ ಗ್ರಂಥ 34ನೇ ಅಧ್ಯಾಯ 16ನೇ ವಚನವನ್ನು ನೋಡಿ ಪ್ರಿಯರಾದ ದೇವರ ಮಕ್ಕಳಿರ. ಯೆಹೋವನ ಶಾಸ್ತ್ರದಲ್ಲಿ
ಹುಡುಕಿ ಓದಿರಿ ಯೆಹೋವನ ಶಾಸ್ತ್ರದಲ್ಲಿ, ಅಂದರೆ ದೇವರ ಧರ್ಮಶಾಸ್ತ್ರದಲ್ಲಿ ದೇವರ ವಾಕ್ಯವನ್ನು ಓದುವಾಗ ನೀವು ಹುಡುಕಿ ಓದಿರಿ ಎನ್ನುವಂಥ ಮಾತಿದೆ. ಅಂದರೆ ದೇವರ ವಾಕ್ಯವನ್ನು ಓದುವಾಗ ಪರಿಶೀಲನೆ ಮಾಡಿ ಹುಡುಕಿರಿ, ದೇವರ ವಾಕ್ಯವನ್ನು ಹುಡುಕಿರಿ. ಎಲ್ಲಾದರೂ ಒಂದು ವೇಳೆ ಪ್ರಶ್ನೆ ಬಂತಂದರೆ ಆ ಪ್ರಶ್ನೆಗೆ ಉತ್ತರ ಎಲ್ಲಿದೆಯೋ ಹುಡುಕಿ ಓದಿರಿ ಎನ್ನುವಂಥ ಮಾತು ಹೇಳ್ತಾ ಇದ್ದೇನೆ ಪ್ರಿಯರೇ. ಅಂದರೆ ದೇವರ ವಾಕ್ಯವನ್ನು ಪರಿಶೀಲನೆ ಮಾಡಿ ದೇವರ ವಾಕ್ಯವನ್ನು ಹುಡುಕಿರಿ. ಎಲ್ಲಾದರೂ ನಿಮಗೆ ಪ್ರಶ್ನೆ ಬಂತಾ, ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಎನ್ನುವಂಥ ಸಂಗತಿ ಒಂದು ವೇಳೆ ಗೊತ್ತಿಲ್ವಾ, ಒಂದು ವೇಳೆ ಪ್ರಶ್ನೆ ಬಂತಾ, ಆ ಪ್ರಶ್ನೆಗೆ ಉತ್ತರ ಗೊತ್ತಾಗಬೇಕಂದ್ಕೊಂಡ್ರೆ ದೇವರ ವಾಕ್ಯವನ್ನು, ದೇವರ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ದೇವರ ವಾಕ್ಯವನ್ನು ಹುಡುಕಿ ಓದಿರಿ ಎನ್ನುವಂಥ ಮಾತು ಇಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರಾದ ದೇವರ ಮಕ್ಕಳಿರ. ಅದೇ ಪ್ರಕಾರ ಇನ್ನೊಂದು ಮಾತನ್ನು ನೋಡಿ ಪ್ರಿಯರೇ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 10ನೇ ವಚನವನ್ನು ನೋಡಿ ಪ್ರಿಯರೇ. 10ನೇ ವಚನ, ಯೆಶಾಯನ ಗ್ರಂಥ 28ನೇ ಅಧ್ಯಾಯ 10ನೇ ವಚನವನ್ನು ನೋಡಿ. ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವರ ವಾಕ್ಯ ನಿಮಗೆ ಪ್ರಕಟಿಸಲಾಗುವುದು. ದೇವರ ವಾಕ್ಯ ಯಾವ ರೀತಿ ಇರುತ್ತಂತೆ ಪ್ರಿಯರೇ? ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವರ ವಾಕ್ಯವು ನಿಮಗೆ ಪ್ರಕಟಿಸಲಾಗುವುದು. ಅಂದರೆ ದೇವರ ವಾಕ್ಯವಿದೆ ನೋಡಿ ಪ್ರಿಯರೇ. ದೇವರ ವಾಕ್ಯವು, ದೇವರ ಉದ್ದೇಶ, ದೇವರ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತುಗಳೆಲ್ಲವೂ ಕೂಡ ಒಂದೇ ಕಡೆ ಇರೋದಿಲ್ಲ ಅಂತ ಪ್ರಿಯರೇ. ಒಂದು ವೇಳೆ ಕಾಯಿನನ ಚರಿತ್ರೆ ಗೊತ್ತಾಗಬೇಕಂದ್ಕೊಂಡ್ರೆ ಕಾಯಿನನಿಗೆ ಸಂಬಂಧಪಟ್ಟಿರುವಂಥ ಹೆಂಡತಿ ಆಗಿರ್ಬೋದು, ಆತನ ಚರಿತ್ರೆ ಆಗಿರ್ಬೋದು, ಏನ್ರಿ ಗೊತ್ತಾಗಬೇಕಂದ್ಕೊಂಡ್ರೆ ಆದಿಕಾಂಡ ಮಾತ್ರ ಓದಿದರೆ ಮಾತ್ರ ಅಲ್ಲ, ಪ್ರಕಟಣೆವರೆಗೂ ಆತನ ದೇವರು ಬರೆದಿರುವಂಥ ವಾಕ್ಯವನ್ನು ಓದಿದರೆ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ಅಂದರೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವರ ವಾಕ್ಯವು ನಿಮಗೆ ಪ್ರಕಟಣೆಯಾಗುತ್ತೆ, ದೇವರ ವಾಕ್ಯವು ನಿಮಗೆ ಸಿಗುತ್ತೆ. ಒಂದೇ ಕಡೆ ಇರೋದಿಲ್ಲ, ಒಂದೇ ಕಡೆ ಇರೋದಿಲ್ಲ ಪ್ರಿಯರಾದ ದೇವರ ಮಕ್ಕಳಿರ. 13ನೇ ವಚನದಲ್ಲಿ ಕೂಡ ನೋಡಿ, 28:13, ಹೀಗಿರಲು ಯೆಹೋವನ ಮಾತು ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಸೂತ್ರ, ಸೂತ್ರದ ಮೇಲೆ ಸೂತ್ರ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಎಂಬುದಾಗಿ ಪರಿಮಣಿಸುವುದು. ಸಾಕು ಪ್ರಿಯರೇ. ಅಂದರೆ ದೇವರ ವಾಕ್ಯವು ಇದೆ ನೋಡಿ ಪ್ರಿಯರೇ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ನಿಮಗೆ ಸಿಗುತ್ತೆ. ಅದನ್ನು ನೀವೇನು ಮಾಡಬೇಕಂತೆ? ಪರಿಶೀಲನೆ ಮಾಡಿ ಹುಡುಕಿ ದೇವರ ವಾಕ್ಯವನ್ನು ಓದಬೇಕಂತೆ, ದೇವರ ವಾಕ್ಯವನ್ನು. ಇವಾಗ ನೋಡಿ, ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಅಂತ ಗೊತ್ತಾಗಬೇಕಂದ್ರೆ ಹುಡುಕ್ಬೇಕಂತೆ. ಬೈಬಲ್ ಒಂದೇ ಸೀರಿಯಲ್ ಥರ ಓದ್ತಾ ಹೋದರೆ 1, 2, 3, 4 ಈ ಥರ ಬರ್ಕೊಂಡು ಹೋಗ್ತಾ ಇರ್ತೀವಿ. ಆ ಚಿಕ್ಕ ಮಕ್ಕಳೆಲ್ಲರಿಗೂ ABCDFG ಅಂತ ಆ ಥರ ಓದ್ಕೊಂಡು ಹೋದರೆ, ಆ ಥರ ಏನ್ರಿ ಬರ್ಕೊಂಡು ಹೋದರೆ ಪ್ರಿಯರೇ, ದೇವರ ವಾಕ್ಯ ಮಾತ್ರ ಅರ್ಥ ಆಗೋದಿಲ್ಲ. ಯಾವ ರೀತಿ ಓದಬೇಕು ಅನ್ನೋದು ಇದೆಲ್ಲ ಕೂಡ ಕೊಟ್ಟಿದ್ದಾನೆ. ಅಂದರೆ ದೇವರ ವಾಕ್ಯವನ್ನು ಹುಡುಕಿ ಓದ್ರಿ, ಅದೇ ಪ್ರಕಾರ ಏನ್ರಿ ಪರಿಶೀಲನೆ ಮಾಡಿರಿ. ದೇವರ ವಾಕ್ಯವು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವರ ವಾಕ್ಯವು ಬರುತ್ತೆ ಎನ್ನುವುದಾಗಿ ಬೈಬಲ್ ಗ್ರಂಥದಲ್ಲಿ ಇದೆ ಪ್ರಿಯರೇ. ಆದಿಕಾಂಡಕ್ಕೆ ಬನ್ನಿ. ಇವಾಗ ಆದಿಕಾಂಡ 4ನೇ ಅಧ್ಯಾಯ 25ನೇ ವಚನವನ್ನು ನೋಡಿ ಪ್ರಿಯರೇ. ಆದಿಕಾಂಡ 4ನೇ ಅಧ್ಯಾಯ 25ನೇ ವಚನವನ್ನು ನೋಡಿ. ಆದಾಮನು ತಿರುಗಿ ತನ್ನ ಹೆಂಡತಿಯನ್ನು ಕೂಡಲು ಆಕೆ ಗಂಡು ಮಗುವನ್ನು ಹೆತ್ತು ಕಾಯಿನನ ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂಬ ಹೆಸರಿಟ್ಟಳು, ಸೇತನೆಂಬ ಹೆಸರಿಟ್ಟಳು. ನೋಡಿದ್ರ? ಅಂದರೆ ಕಾಯಿನನು ಹೇಬೇಲನನ್ನು ಕೊಂದದಕ್ಕಾಗಿ ದೇವರೇನು ಮಾಡಿದ್ದಾರೆ ಹೇಳಿ? ಹೇಬೇಲನಿಗೆ ಬದಲಾಗಿ ಇನ್ನೊಬ್ಬ ಮಗನನ್ನು ಆದಾಮನಿಗೆ ಕೊಟ್ಟನು ಎನ್ನುವಂಥ ಮಾತಿರುತ್ತೆ ಪ್ರಿಯರೇ. ದೇವರು ಆದಾಮನನ್ನು ಅವ್ವಳನ್ನು ಇಬ್ಬರನ್ನ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ ನಂತರ ಭೂಮಿಯನ್ನು ತುಂಬಿಸಿರಿ ಅಂತ ಹೇಳಿದ್ರು ದೇವರು. ಭೂಮಿಯನ್ನು ತುಂಬಿಸಿರಿ ಅಂತ ಹೇಳಿರುವಾಗ ಮತ್ತು ಆದಾಮನು ಅವ್ವಳು ಏನು ಮಾಡ್ತಾರೆ? ಮೊದಲು ಕಾಯಿನನ್ನು ಹುಟ್ಟಿದನು, ಕಾಯಿನನ್ನು ಹುಟ್ಟಿದ ನಂತರ ಹೇಬೇಲನು ಹುಟ್ಟಿದನು, ಹೇಬೇಲನು ಹುಟ್ಟಿದ ನಂತರ ಏನು ಮಕ್ಕಳು ಹುಟ್ಟಿಲ್ವಾ? ಕಾಯಿನನಾದ ನಂತರ ಹೇಬೇಲನಾದ ನಂತರ ಯಾರು ಮಕ್ಕಳು ಹುಟ್ಟಿಲ್ವಾ? ಮಕ್ಕಳು ಹುಟ್ಟಿದ್ದಾರೆ ಪ್ರೇರೆ. ಆದರೆ ಎಲ್ಲರ ಚರಿತ್ರೆ ದೇವರು ಬೈಬಲ್ ಗ್ರಂಥದಲ್ಲಿ ಎಲ್ಲರದು ಬರೆಯಲ್ಲ. ಅರ್ಥ ಆಗುತ್ತಾ? ಕ್ಲುಪ್ತವಾಗಿ ಬರೆಯಲ್ಪಟ್ಟಿದೆ. ಬೈಬಲ್ ಗ್ರಂಥದಲ್ಲಿರುವಂಥ ವಾಕ್ಯಗಳಿದೆ ನೋಡಿ ಪ್ರೇರೆ, ಕ್ಲುಪ್ತವಾಗಿ. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ದೇವರ ವಾಕ್ಯವು ನಿಮಗೆ ಸಿಗುತ್ತೆ. ಹೇಬೇಲನಿಗೆ ಬದಲಾಗಿ ದೇವರು
ಇನ್ನೊಬ್ಬ ಮಗನನ್ನು ಕೊಟ್ಟನು, ಸೇತು ಎಂಬುವಂತ. ಆನಂತರ 5ನೇ ಅಧ್ಯಾಯ ನೋಡಿ ಪ್ರಿಯರೇ, 5ನೇ ಅಧ್ಯಾಯ ನೋಡಿ, ಆದಿಕಾಂಡ 5ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿ ಪ್ರಿಯರೇ. ಆದಿಕಾಂಡ 5ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಆದಾಮನ ವಂಶದವರ ಚರಿತ್ರೆಯು ದೇವರು ಸೃಷ್ಟಿಕಾಲದಲ್ಲಿ ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದನು, ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು. ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಆದಾಮನು 130 ವರ್ಷದವನಾದಾಗ ರೂಪದಲ್ಲಿ ತನ್ನ ಹೋಲಿಕೆಗೆ ಸರಿಯಾದ ಮಗನನ್ನು ಪಡೆದು ಅವನಿಗೆ ಸೇತನೆಂದು ಹೆಸರಿಟ್ಟನು. ಸೇತನು ಹುಟ್ಟಿದ ಮೇಲೆ ಆದಾಮನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು. ಅಂದರೆ ಏಬೇಲನಿಗೆ ಬದಲಾಗಿ ಸೇತನನ್ನು ಪಡೆದನಂತ. ಆನಂತರ ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು ಎನ್ನುವಂಥ ಮಾತು ಇದೆ. ಅಂದರೆ ಎಷ್ಟೋ ಮಂದಿ ಗಂಡು ಮಕ್ಕಳನ್ನು, ಎಷ್ಟೋ ಮಂದಿ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನಂತೆ ಪ್ರಿಯರೇ. ಅಂದರೆ ಪ್ರಾರಂಭದಲ್ಲಿ ದೇವರು, ತಂದೆಯಾಗಿರುವಂಥ ಆ ದೇವರು ಆದಾಮನಿಗೆ ಹವ್ವಳಿಗೆ ಆಶೀರ್ವಾದ ಕೊಟ್ಟು ನೀವು ಭೂಮಿಯನ್ನು ತುಂಬಿಸಿರಿ ಎನ್ನುವಂಥದ್ದು ದೇವರು ಆದಾಮನಿಗೆ ಹವ್ವಳಿಗೆ ಆಶೀರ್ವಾದ ಕೊಟ್ಟಿದ್ದಾನೆ. ಮತ್ತು ದೇವರ ಮುಖಾಂತರ ಆಶೀರ್ವಾದ ಪಡೆದುಕೊಂಡಿರುವಂಥ ಇವರು ಆದಾಮನ ಹವ್ವಳು ಎಷ್ಟು ಮಂದಿಯನ್ನು ಪಡೆದಿರ್ಬೋದು ಅಂದಾಜಾಗಿ? ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು ಪಡೆದಿದ್ದಾರಂತೆ, ಗಂಡು ಮಕ್ಕಳನ್ನು ಹೆಣ್ಣು ಮಕ್ಕಳನ್ನು. ಅಪೋಸ್ತಲ ಕೃತ್ಯಗಳು ಈ ಮಾತಿನ ಪ್ರಕಾರ ಒಂದು ಸಾರಿ ಚೆನ್ನಾಗಿ ಆಲೋಚನೆ ಮಾಡಿ ಪ್ರಿಯರೇ. ಅಪೋಸ್ತಲ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನವನ್ನು ನೋಡಿ ಪ್ರಿಯರೇ. 17:26. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಸಾಕು ಪ್ರೇರೆ. ನೋಡಿದ್ರ, ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರ ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನು ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಅಂದರೆ 26ನೇ ವಚನದಲ್ಲಿ ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿದನು ಎನ್ನುವಂಥ ಮಾತಿದೆ. ಒಬ್ಬನಿಂದಲೇ. ಆ ಒಬ್ಬನು ಯಾರು? ಆದಾಮನ ಮುಖಾಂತರ ಅವ್ವಳು ಆದಾಮನ ಮುಖಾಂತರ ಕಾಯಿನನಾದ ನಂತರ ಏಬೇಲನು ತೀರಿ ಹೋದ ನಂತರ ಇನ್ನೂ ಎಷ್ಟೋ ಮಂದಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನೆ ಎನ್ನುವಂಥ ಮಾತು ಬೈಬಲ್ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಒಬ್ಬನಿಂದಲೇ ಎಲ್ಲ ಜನಾಂಗಗಳನ್ನು ಹುಟ್ಟಿಸಿದ್ದಾನೆ ಅನ್ನುವಂಥ ಮಾತು ಇರುವಾಗ ಕಾಯಿನನು ಕೂಡ ಆ ಒಬ್ಬನಿಂದನೇ ಬಂದಿದ್ದಾನೆ. ಅದೇ ರೀತಿಯಲ್ಲಿ ಕಾಯಿನನಿಗೆ ಹೆಂಡತಿ ಕೂಡ ಎಲ್ಲಿಂದ ಬಂದಿದ್ದಾಳೆ ಹೇಳಿ ಪ್ರಿಯರೇ? ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಿದ್ದಾಳೆ? ಕಾಯಿನನಿಗೆ ಹೆಂಡತಿ ಕೂಡ ಆ ಒಬ್ಬನಿಂದಲೇ. ಯಾರು? ಆದಾಮ. ಅಂದರೆ ಆದಾಮನಿಗೆ ಕಾಯಿನನು ಹುಟ್ಟಿದ್ದಾನೆ. ಅದೇ ಪ್ರಕಾರ ಕಾಯಿನನಿಗೆ ಹೆಂಡತಿ ಕೂಡ ಆದಾಮನ ಮಗಳೇ ಪ್ರಿಯರೇ. ಅಂದರೆ ಕಾಯಿನನಿಗೆ ಒಂದು ಕಾಲದಲ್ಲಿ ಏನಾಗ್ತಾಳೆ ಗೊತ್ತಾ? ತಂಗಿ, ಸ್ವಂತ ತಂಗಿಯನ್ನೇ ಆಗಿನ ಕಾಲದಲ್ಲಿ ದೇವ್ರೇನು ಮಾಡಿದ್ದಾನೆ ಹೇಳಿ ಪ್ರಿಯರೇ? ಹೆಂಡತಿಯಾಗಿ ಕೊಟ್ಟಿದ್ದಾನೆ ಪ್ರಿಯರೇ. ಏನ್ರಿ, ಈಗಿನ ಕಾಲದಲ್ಲಿರುವಂಥ ನಮಗೆಲ್ಲರೂ ಕೂಡ ಇದು ತಪ್ಪು. ಈಗಿನ ಕಾಲದಲ್ಲಿ ಇದೆಲ್ಲ ನಮ್ಮ ದೃಷ್ಟಿಯಲ್ಲಿ ಇದೆಲ್ಲ ಕೂಡ ತಪ್ಪು. ಆದರೆ ಪ್ರಾರಂಭ ಕಾಲದಲ್ಲಿ ನೋಡುವಾಗ ದೇವರು ಸ್ತ್ರೀ ಪುರುಷರನ್ನು ಉಂಟು ಮಾಡಿದ್ದಾನೆ. ಸ್ತ್ರೀ ಪುರುಷರನ್ನು ಉಂಟು ಮಾಡಿ ಅವರನ್ನು ಆಶೀರ್ವಾದ ಕೊಟ್ಟು ನೀವು ಭೂಮಿಯನ್ನು ತುಂಬಿಸಿರಿ ಅಂತ ದೇವರು ಅವರಿಗೆ ಆಶೀರ್ವಾದ ಕೊಟ್ಟಿದ್ದಾನೆ. ನೀವು ಭೂಮಿಯನ್ನು ತುಂಬಿಸಿರಿ, ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ. ನೀವು ಭೂಮಿಯನ್ನು ತುಂಬಿಸಿ ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ ಎನ್ನುವಂಥ ಮಾತು ದೇವರ ಆದಾಮನಿಗೆ ಅವ್ವಳಿಗೆ ಆಶೀರ್ವಾದ ಕೊಟ್ಟಿದ್ದಾನೆ ಪ್ರಿಯರಾದ ದೇವ್ರ ಮಕ್ಕಳಿರ. ಆದರೆ ಆಗಿನ ಕಾಲದಲ್ಲಿ ಏನಿದೆ ಪ್ರಿಯರೇ? ಆಜ್ಞೆ ಮಾತ್ರ ಕೊಟ್ಟಿಲ್ಲ. ಎಷ್ಟು ಮಂದಿ ಆದರೂ ಪಡೀಬೋದು. ಪ್ರತಿಯೊಬ್ಬರು ಕೂಡ ಒಬ್ಬ ಹೆಂಡತಿ ಇರಬೇಕೆಂಬುವಂಥ ಆಲೋಚನೆಯಿಂದ ದೇವರು ಸ್ತ್ರೀ ಪುರುಷರು ಉಂಟು ಮಾಡಿದ್ದಾರೆ. ಆದರೆ ಭೇದ ಭಾವ ಏನಿಲ್ಲ ಪ್ರಿಯರೇ. ಅಂದರೆ ತಂಗಿ ಏನು ಅಂತ ಭೇದ ಆಗಿರ್ಬೋದು,
ಆದರೆ ಒಟ್ಟಲ್ಲಿ ಪ್ರತಿ ಒಬ್ಬನಿಗೆ ಅಂದರೆ ಮದುವೆ ಮಾಡ್ಕೋಬೇಕು, ಪ್ರತಿಯೊಬ್ಬನಿಗೆ ಕೂಡ ಒಬ್ಬಳು ಇರಬೇಕು ಅಂತ ಖಚಿತವಾಗಿ ದೇವರು ಹೇಳಿದ್ದಾನೆ. ಪ್ರತಿಯೊಬ್ಬರು ಕೂಡ ಮದುವೆ ಮಾಡ್ಕೋಬೇಕೆಂಬುವಂಥದ್ದು ಹೇಳಿದ್ದಾನೆ ಪ್ರಿಯರೇ. ಅದು ದೇವರ ಆಶೀರ್ವಾದ ಪ್ರಿಯರಾದ ದೇವರ ಮಕ್ಕಳೇ. ಪ್ರಾರಂಭದಲ್ಲಿ ದೇವರ ಆಶೀರ್ವಾದ ಅಂದರೆ ವಾಕ್ಯದ ಪ್ರಕಾರ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಒಬ್ಬನ ಮುಖಾಂತರ ಭೂಮಿ ಮೇಲೆ ಹುಟ್ಟಿರುವಂಥ ಮಾನವರೆಲ್ಲರೂ ಕೂಡ ಯಾರ ಮುಖಾಂತರ ಬಂದಿದ್ದಾರೆ? ಒಬ್ಬನ ಮುಖಾಂತರ. ಆ ಒಬ್ಬನೇ ಯಾರು? ಆದಾಮನ ಮುಖಾಂತರ ಅವಳ ಮುಖಾಂತರ ಕಾಯಿನನು, ಏಬೇಲನು. ಅದೇ ಪ್ರಕಾರ ಕಾಯಿನನಿಗೆ ಹೆಂಡತಿ ಕೂಡ ಆದಾಮನ ಮುಖಾಂತರ ಬರ್ತಾಳೆ ಪ್ರಿಯರೇ. ಹೌದಂತೀರ ಅಲ್ವಂತೀರ? ಒಂದು ವೇಳೆ ಅಲ್ಲ ಅಂತ ಅಂದ್ಕೊಂಡ್ರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಅಲ್ಲ ಬಂದಿಲ್ಲ ಅಂದ್ಕೊಂಡ್ರೆ ಈ ಮಾತೆಲ್ಲ ಕೂಡ ಬೈಬಲಲ್ಲಿ ಬರೆಯಲ್ಪಟ್ಟಿರೋಂಥ ಪ್ರತಿಯೊಂದು ಮಾತೆಲ್ಲ ಕೂಡ ಏನಾಗುತ್ತೆ ಗೊತ್ತಾ? ತಪ್ಪು ಆಗುತ್ತೆ. ಆದರೆ ದೇವ್ರು ತಪ್ಪಾಗಿ ಬರ್ಸೋದಿಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ, ದೇವ್ರು ತಪ್ಪಾಗಿ ಬರ್ಸೋದಿಲ್ಲ. ಇವಾಗ ನೋಡಿ, ದೇವರಿಗೆ ನಾವೆಲ್ಲರೂ ಕೂಡ ಏನಾಗ್ತೀವಿ ಹೇಳಿ ಪ್ರಿಯರ? ಭೂಮಿ ಮೇಲೆ ಹುಟ್ಟಿರುವಂಥ ನಾವೆಲ್ಲರೂ ಕೂಡ ದೇವ್ರಿಗೆ ಏನಾಗ್ತೀವಿ ಏನ್ರಿ? ದೇವ್ರಿಗೆ ಏನಾಗ್ತೀವಿ? ಮಗಳು, ಮಗನು. ಹೌದಲ್ವಾ? ನೀವೆಲ್ಲರೂ ಕೂಡ ಭೂಮಿ ಮೇಲೆ ಇವಾಗ ನೋಡಿ, ನಾನು ನನ್ನ ಹೆಂಡತಿ ದೇವ್ರಿಗೆ ಏನಾಗ್ತಾಳೆ ಹೇಳಿ? ನನಗೆ ಹೆಂಡತಿ ಇದೆ ನೋಡಿ ಪ್ರಿಯರೇ, ಸುಜಾತ. ನನ್ನ ಹೆಂಡತಿ ದೇವ್ರಿಗೆ ಏನಾಗ್ತಾಳೆ? ಮಗಳು. ನಾನು ಅಳಿಯನ? ನನ್ನ ಹೆಂಡತಿ ದೇವರಿಗೆ ಮಗಳಾದರೆ ನಾನು ಕೂಡ ದೇವರಿಗೆ ಮಗನು. ನಾನು ದೇವರಿಗೆ ಮಗನಾದರೆ ನನ್ನ ಹೆಂಡತಿ ಕೂಡ ದೇವರಿಗೆ ಮಗಳೇ. ಇಬ್ಬರು ಮಕ್ಕಳೇ ದೇವರಿಗೆ. ಆದರೆ ಭೂಮಿ ಮೇಲೆ ಮಾತ್ರ ಸೊಸೆ, ಭೂಮಿ ಮೇಲೆ ಮಾತ್ರ ಅಳಿಯ, ಭೂಮಿ ಮೇಲೆ ಮಾತ್ರ ಹೆಂಡತಿ, ಭೂಮಿ ಮೇಲೆ ಮಾತ್ರ ಏನ್ರಿ ಗಂಡ ಎನ್ನುವಂಥದ್ದು ಈ ಒಂದು ಪದವಿಯನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಪಾತ್ರ ಗಂಡ ಹೆಂಡತಿ ಎನ್ನುವಂಥ ಪಾತ್ರ ಭೂಮಿ ಮೇಲೆ ಇದೆ ಪ್ರಿಯರೇ. ಅದು ಭೂಮಿ ಮೇಲೆ ಎಲ್ಲರಿಗೂ ಕೊಟ್ಟಿದ್ದಾನೆ. ಗಂಡ ಹೆಂಡತಿ ಅನ್ನೋದು ಇಬ್ಬರಿಗೆ ಮಾತ್ರ ಏನ್ರಿ? ಗಂಡ ಹೆಂಡತಿ. ಸ್ತ್ರೀ ಪುರುಷರಿಗೆ ದೇವರು ಆಶೀರ್ವಾದ ಕೊಟ್ಟಿದ್ದಾನೆ ಪ್ರಿಯ, ನೀವು ಗಂಡ ಹೆಂಡತಿಯಾಗಿರ್ರಿ ಅಂತ. ನಾನು ಆಕೆಗೆ ಗಂಡ ಹೆಂಡತಿ ಆಗ್ತಿರ್ತೀನಿ, 10 ಮಂದಿಯನ್ನು ಮದುವೆ ಮಾಡ್ಕೊಳ್ತೀನಿ, ಇಲ್ಲ 20 ಮಂದಿಯನ್ನು ಮದುವೆ ಮಾಡ್ಕೊಳ್ತೀನಿ ಅಂದರೆ ದೇವರು ಮಾತ್ರ ಒಪ್ಪೋದಿಲ್ಲ ಪ್ರಿಯರಾದ. ಎಲ್ಲರಿಗೂ ಒಬ್ಬೊಬ್ಬರು ಇರಬೇಕು ಖಚಿತವಾಗಿ ಅಂತ ದೇವ್ರು ಕೊಟ್ಟಿದ್ದಾನೆ ಪ್ರಿಯರಾದ ದೇವ್ರ ಮಕ್ಕಳಿರ. ಅದು ದೇವರೊಂದು ಆಶೀರ್ವಾದ. ಇವಾಗ ನೋಡಿ, ಲಗ್ನ ಪತ್ರಿಕೆ ಬರೀತಾರಲ್ವ ಪ್ರಿಯರೇ? ಲಗ್ನ ಪತ್ರಿಕೆ ಪ್ರಿಂಟ್ ಮಾಡುವಾಗ, ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡುವಾಗ ಒಂದು ಮಾತು ಬರೀತಾರೆ, ಮದುಮಗನು ಏನಮ್ಮ ಮದುಮಗಳು ಬರೀತಾರ್ರಿ. ನೋಡಿದ್ದೀರ? ಯಾರು ನೋಡಿದ್ದೀರ? ಕೈ ಎತ್ತಿರಿ. ಎಲ್ಲರೂ ನೋಡಿದ್ದೀರ? ಮದುಮಗನು ಮದುಮಗಳು. ಅರ್ಥ ಏನು? ಮದುಮಗಳು ಅಂದರೆ ಅರ್ಥ ಏನ್ರಿ ಪ್ರಿಯರೇ? ಮದುವೆ ಮಗಳು, ಮದುವೆ ಮಗನು. ಅದು ಅಲ್ರಿ? ಅದರಲ್ಲಿ ಮದುಮಗನು ಮದುಮಗಳು ಅಂತ ಇರುತ್ತೆ ನೋಡಿ ಪ್ರಿಯರೇ. ಮಧು ಅನ್ನೋದು ತೆಗಿರಿ, ಮಧು ಅನ್ನೋದು 2 ತೆಗಿರಿ ಪ್ರಿಯರೇ. ಮಗನು ಮಗಳು ಇರುತ್ತಾ ಪತ್ರಿಕೆಯಲ್ಲಿ? ಮದುಮಗನು ಮದುಮಗಳು. ಇವಾಗ ಏನು ತೆಗಿರೋ? ಫಸ್ಟಲ್ಲಿ ಒಂದು ಮಧು ಅನ್ನೋದು ತೆಗಿರಿ, ಮಗನು ಮಗಳು. ಯಾರ ಮಗನು ಯಾರ ಮಗಳು? ಯಾರ ಮಗನು ಯಾರ ಮಗಳು? ಎಲ್ಲರೂ ದೇವ್ರ ಮಕ್ಕಳು. ಹೌದಂತೀರ ಅಲ್ವಂತೀರ? ದೇವ್ರ ಮಕ್ಕಳು ಎಲ್ಲರೂ ಕೂಡ ದೇವ್ರ ಮಕ್ಕಳೇ ಪ್ರಿಯರೇ. ಆದರೆ ಭೂಮಿ ಮೇಲೆ ಗಂಡ ಹೆಂಡತಿ ಎನ್ನುವಂಥದ್ದು ದೇವರು ಆಶೀರ್ವಾದ ಕೊಟ್ಟಿದ್ದಾನೆ. ಹಾಗಾದರೆ ಇವಾಗ ಕೂಡ ನಾನು ನನ್ನ ಒಬ್ಬನ ಕೇಳ್ಬೋದು, ಏನ್ರಿ ನಾನು ನನ್ನ ತಂಗಿನ ಇಷ್ಟಪಡ್ತಾ ಇದ್ದೀನಿ ರೀ, ಮದುವೆ ಮಾಡ್ಕೋಬೋದು ರೀ ಅಂತ ಕೇಳ್ಬೋದು. ಇವಾಗ ದೇವರು ಒಪ್ಪೋದಿಲ್ಲ. ಅದು ಪ್ರಾರಂಭದಲ್ಲಿ, ಕ್ರಿಸ್ತ ಪೂರ್ವದಲ್ಲಿ ಪ್ರಾರಂಭದಲ್ಲಿ ದೇವರು ಕೊಟ್ಟಿದ್ದಾನೆ, ಅದು ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಆದರೆ ಜನರೆಲ್ಲರೂ ಕೂಡ ಬೆಳೆದ ನಂತರ, ಅಂದರೆ ದಿನಕ್ಕೆ ಜನರೆಲ್ಲರೂ ಕೂಡ ಬೆಳೆದ ನಂತರ ಒಂದು ಆಜ್ಞೆಯನ್ನು ತಂದು ಕೊಡ್ತಾ ಇದ್ದೇನೆ ಪ್ರಿಯರೇ. ಅದು ಯಾಜಕ ಕಾಂಡದಲ್ಲಿ ನೋಡಿ ಪ್ರಿಯರಾದ ದೇವ್ರ ಮಕ್ಕಳಿರ. ಯಾಜಕ ಕಾಂಡ ಏನ್ರಿ? ಯಾಜಕ ಕಾಂಡ 20ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. ಯಾಜಕ ಕಾಂಡ 20ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. ಯಾವನಾದರೂ ತನ್ನ ಒಡ ಹುಟ್ಟಿದವಳನ್ನು, ಅಂದರೆ ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಕರೆದುಕೊಂಡು ಅವಳ ಮಾನವನ್ನು ಇವನ ಮಾನವನ್ನು ಅವಳು ನೋಡಿದರೆ ಅದು ನಾಚಿಕೆಗೇಡಾದ ಕೆಲಸವಾಗಿರುವುದರಿಂದ ಅವರ ಕುಲದವರ ಎದುರಾಗಿಯೇ ಅವರಿಗೆ
ಮರಣ ಶಿಕ್ಷೆಯನ್ನು ಮಾಡಿಸಬೇಕು. ಏನು ಮಾಡಿಸಬೇಕಂತೆ? ಮರಣ ಶಿಕ್ಷೆಯನ್ನು ಮಾಡಿಸಬೇಕು. ಅಂದರೆ ಪ್ರಾರಂಭದಲ್ಲಿ ದೇವರು ಏನು ಮಾಡಿದ್ದಾನಂತ ನೋಡುವಾಗ, ಪ್ರಾರಂಭದಲ್ಲಿ ಏನ್ರಿ, ಆದಾಮನನ್ನು ಹವ್ವಳನ್ನು ಉಂಟು ಮಾಡಿ ಅವರಿಬ್ಬರನ್ನ ಆಶೀರ್ವಾದ ಕೊಟ್ಟು ಅವ್ರ ಮುಖಾಂತರ ಹುಟ್ಟಿರುವಂಥ ಪ್ರತಿಯೊಬ್ಬ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಅವ್ರ ಮುಖಾಂತರ ಹುಟ್ಟಿರುವಂಥ ಮಕ್ಕಳನ್ನೇ ಅವರಿಗೆ ಮದುವೆಯಾಗಿ, ಅಂದರೆ ಹೆಂಡತಿಯನ್ನಾಗಿ ದೇವರು ಕೊಟ್ಟಿದ್ದಾನೆ. ಹೆಂಡತಿಯನ್ನಾಗಿ ದೇವ್ರು ಕೊಟ್ಟಿದ್ದಾನೆ. ಆದರೆ ಕೆಲವು ದಿನಗಳಾದ ನಂತರ, ಅನೇಕ ಮಂದಿ ಉಂಟಾದ ನಂತರ ಏನ್ರಿ, ಅವಾಗ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ ದೇವರು. ಏನು ಆಜ್ಞೆ ಅದು? ಏನಂತ ಆಜ್ಞೆ ಪ್ರಿಯರೇ? 17ನೇ ವಚನ ಮತ್ತೊಂದು ಸಾರಿ ನೋಡಿ ಪ್ರಿಯರೇ. ಇವು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ ಇಸ್ರಾಯೇಲ್ ಜನರಲ್ಲಿ ಹೊಸ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾನೆ. ಏನಂತ ನೋಡುವಾಗ 17ನೇ ವಚನ, ಯಾವನಾದರೂ ತನ್ನ ಒಡ ಹುಟ್ಟಿದವಳನ್ನು, ಅಂದರೆ ತಂದೆಯ ಮಗಳನ್ನಾಗಲಿ ತಾಯಿಯ ಮಗಳನ್ನಾಗಲಿ ಕರೆದುಕೊಂಡು ಅವಳ ಮಾನವನ್ನು ಇವನ ಮಾನವನ್ನು ಅವಳು ನೋಡಿದರೆ ಅದು ನಾಚಿಕೆಗೇಡಾದ ಕೆಲಸವಾಗಿರುವುದರಿಂದ ಅವರ ಕುಲದವರ ಎದುರಾಗಿಯೇ ಅವರಿಗೆ ಮರಣ ಶಿಕ್ಷೆಯನ್ನು ಮಾಡಬೇಕು. ಮರಣ ಶಿಕ್ಷೆಯನ್ನು ಮಾಡಬೇಕು. ನೋಡಿದ್ರ? ಅದೇ ಪ್ರಕಾರ 18ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರೇ. 18ನೇ ಅಧ್ಯಾಯ 6ನೇ ವಚನವನ್ನು ನೋಡಿ. ನಿಮ್ಮಲ್ಲಿ ಯಾರು ರಕ್ತ ಸಂಬಂಧ ಉಳ್ಳ ಸ್ತ್ರೀಯ ಸಹವಾಸವನ್ನು ಮಾಡಬಾರದು. ನಾನು ಯೆಹೋವನು. ತಾಯಿಯನ್ನು ಎಷ್ಟು ಮಾತ್ರವೂ ಸಂಗಮಿಸಬಾರದು. ಆಕೆ ಎತ್ತವಳಲ್ಲವೇ? ಸಂಗಮಿಸಿದರೆ ತಂದೆಗೆ ಮಾನಭಂಗವಾಗುವುದು. ಸಾಕು ಪ್ರಿಯರ. ಅಂದರೆ ಆಗಿನ ಕಾಲದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಯಾರು ತಾಯಿ ಯಾರು ತಂಗಿ ಎನ್ನುವಂಥದ್ದು ಪದ್ಧತಿಯೆಲ್ಲ ಮರೆತುಬಿಟ್ಟು ಭಯಂಕರವಾದಂಥ ನೀಚ ಕಾರ್ಯಕ್ರಮದಲ್ಲಿದ್ದಾರೆ ಪ್ರಿಯರೇ. ದೇವರು ಒಂದು ಪದ್ಧತಿಯನ್ನು ಕೊಟ್ಟಿದ್ದಾರೆ. ಆ ಪದ್ಧತಿಯನ್ನು ಮೀರಿ ಭ್ರಷ್ಟವಾದಂಥ ಕಾರ್ಯಕ್ರಮದಲ್ಲಿರುವಂಥ ಅವರಿಗೆ ಬುದ್ಧಿಯನ್ನು ಕಲಿಸೋದಕ್ಕೆ, ಒಂದು ಒಳ್ಳೆಯ ಪಾಠವನ್ನು ಕಲಿಸೋದಕ್ಕೆ ಹೊಸ ಆಜ್ಞೆಯನ್ನು ದೇವರು ಅಂದರೆ ಮೋಶೆ ಮುಖಾಂತರ ಕೊಡ್ತಾ ಇದ್ದಾನೆ. ಅದೇ ಏನಂತ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ರಕ್ತ ಸಂಬಂಧಿಕರನ್ನು ಮಾತ್ರ ನೀವು ಮದುವೆ ಮಾಡ್ಕೋಬಾರ್ದು, ಒಡ ಹುಟ್ಟಿದವಳನ್ನು ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿದ್ದಾನೆ ಪ್ರಿಯರೇ. ಅಂದರೆ ಸ್ವಂತ ತಂಗಿಯನ್ನು ಮಾಡ್ಕೋಬಾರ್ದು ಎನ್ನುವಂಥದ್ದು. ಒಂದು ವೇಳೆ ಮಾಡಿಕೊಂಡ್ರೆ ಏನಾಗುತ್ತೆ ಪ್ರಿಯರೇ? ಮರಣ ಶಿಕ್ಷೆ ಆಗಬೇಕು. ಇವಾಗ ಯಾರಾದರೂ ಒಪ್ಕೊಳ್ತಾರ ಏನ್ರಿ? ಸ್ವಂತ ತಂಗಿಯನ್ನು ಮದುವೆ ಮಾಡಿಕೊಂಡ್ರೆ ಯಾರಾದರೂ ಒಪ್ಕೊಳ್ತಾರ ಪ್ರಿಯರೇ? ಸ್ವಂತ ತಂಗಿಯನ್ನು ಮಾಡಿಕೊಂಡ್ರೆ ಒಪ್ಕೊಳ್ಳೋದಿಲ್ಲ, ದೇವರು ಕೂಡ ಒಪ್ಪೋದಿಲ್ಲ. ಯಾಕೆ ಗೊತ್ತಾ ಪ್ರಿಯರಾದ ದೇವ್ರ ಮಕ್ಕಳಿರ? ಪ್ರಾರಂಭದಲ್ಲಿ ದೇವರು ಅವರಿಗೆ ಕೊಟ್ಟಿದ್ದಾನೆ. ಪ್ರಾರಂಭದಲ್ಲಿ ಯಾಕೆಂದರೆ ಜನ ಬೆಳಿಬೇಕು, ಪ್ರಪಂಚ ಬೆಳಿಬೇಕು. ಒಬ್ಬನಿಂದಲೇ ಎಲ್ಲ ಮಾನವರು ಉಂಟಾಗಬೇಕು. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ದೇವರು ಅವರಿಗೆ ಆಶೀರ್ವಾದ ಕೊಟ್ಟಿದ್ದಾನೆ. ಆ ನಂತರ ಹೊಸ ಆಜ್ಞೆಯನ್ನು ಕೊಟ್ಟಿದ್ದಾನೆ. ಈ ಆಜ್ಞೆಯನ್ನು ಯಾರು ಕೂಡ ಮೀರಬಾರ್ದು, ಎಲ್ಲರೂ ಕೂಡ ನನ್ನ ಮಾತಿಗೆ ಒಳಪಡಬೇಕು ಎನ್ನುವಂಥದ್ದನ್ನು ತಂದೆಯಾಗಿರುವಂಥ ದೇವರು ಸರ್ವೇಶ್ವರನು ಹೇಳಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. ಅದೇ ಏನಂತ ನೋಡುವಾಗ ಪ್ರತಿಯೊಬ್ಬರು ಕೂಡ ಮದುವೆ ಮಾಡ್ಕೋಬೇಕಾದ್ರೆ ಸ್ವಂತ ಮನೆಯಲ್ಲಿ ತಂದೆ ಮಗಳಾಗಿರ್ಬೋದು, ತಾಯಿ ಮಗಳಾಗಿರ್ಬೋದು ಮದುವೆ ಮಾಡ್ಕೋಬಾರ್ದು ಅಂತ ಕೊಟ್ಟಿದ್ದಾನೆ. ಹೊರಸಾಗಬೇಕು, ಸಂಬಂಧ ಇರಬೇಕು. ಅದು ಏನ್ರಿ? ಇವಾಗ ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಪ್ರೇಯರ್ ಗೊತ್ತಾಗುತ್ತಲ್ವ? ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದಳು ಪ್ರೇಯರೇ? ಕಾಯಿನನಿಗೆ ಹೆಂಡತಿ ಆದಾಮನಿಂದನೇ, ತನ್ನ ಸ್ವಂತ ತಂಗಿನೇ ಪ್ರೇಯರೇ ಪ್ರಾರಂಭದಲ್ಲಿ. ಇವಾಗ ಏನ್ರಿ, ಈಗಿನ ಕಾಲದಲ್ಲಿ ದೇವರು ಹೊಸ ಆಜ್ಞೆಯನ್ನು ಕೊಟ್ಟಿದ್ದಾನೆ ಪ್ರಿಯರಾದ ದೇವರ ಮಕ್ಕಳಿರ. ಈ ಹೊಸ ಆಜ್ಞೆಯನ್ನು ಪಡ್ಕೊಂಡಿರುವಂಥ ಪ್ರತಿಯೊಬ್ಬರು ಖಚಿತವಾಗಿ ದೇವರ ಒಂದು ಮಹಾಜ್ಞಾನವನ್ನು ತಿಳ್ಕೊಂಡು ದೇವ್ರಿಗೋಸ್ಕರ ಪ್ರಯಾಸ ಪಡಬೇಕು. ಯಾಕೆಂದರೆ ಕಾಯಿನ ಬಗ್ಗೆ ಒಂದು ಸಾರಿ ನೋಡುವಾಗ ಪ್ರಿಯರಾದ ದೇವ್ರ ಮಕ್ಕಳಿರ, ಆ ಕಾಯಿನನ್ನು ಯಾವ ರೀತಿ ಮಾಡಿದಾನಂತಂದರೆ, ದೇವರ ಭಕ್ತನಾಗಿರುವಂಥ ಹೇಬೇಲನ್ನು ಕೊಂದು ದೇವರಿಗೆ ದೂರನಾಗಿ ಭ್ರಷ್ಟನಾಗಿ ಕೊನೆಗೆ ದೇವರಿಂದ ಶಾಪ ತೆಗೆದುಕೊಂಡು ಕೊನೆಗೆ ಭ್ರಷ್ಟನಾಗಿ ತನ್ನ ಜೀವಿತವನ್ನು ಮುಗಿಸ್ಕೊಂಡು ಹೋಗ್ತಾನೆ. ಆದರೆ ಕಾಯಿನನ ಥರ ನಾವೆಲ್ಲರೂ ಯಾರೂ ಇರಬಾರ್ದು. ಯಾವ ಥರ ಇರಬೇಕು ಹೇಳಿ ಪ್ರೇರೆ? ಹೇಬೇಲಿನ ಥರ ಇರಬೇಕು, ಒಳ್ಳೆ ಭಕ್ತನಾಗಿರಬೇಕು, ದೇವ್ರಿಗೋಸ್ಕರ ಕಷ್ಟಪಡಬೇಕು, ದೇವ್ರಿಗೋಸ್ಕರ ಕಷ್ಟಪಟ್ಟು ಅನೇಕರಿಗೆ ಸ್ವಾರ್ಥ ಸಾರಬೇಕು. ಈ ವಾಕ್ಯವನ್ನು ತಿಳಿಲಾರ್ದೆ ಎಷ್ಟೋ ಮಂದಿ ಏನಾಗ್ತಾ ಇದ್ದಾರೆ ಹೇಳಿ ಪ್ರೇರೆ? ಎಷ್ಟೋ ಮಂದಿ ಮೋಸ ಹೋಗ್ತಾರೆ. ಕಾಯಿನನಿಗೆ ಹೆಂಡತಿ ಎಲ್ಲಿಂದ ಬಂದರು ಅಂತ ನಮಗೆ ಗೊತ್ತಾಗಿಲ್ಲಮ್ಮ ಯಾರಿಗೂ. ಎಲ್ಲಿಂದ ಬಂದರು? ಆದಾಮನಿಂದ ಬಂದರು. ಅರ್ಥ ಆಯ್ತಾ? ಆಗಿನ ಕಾಲದಲ್ಲಿ ದೇವರು ಕೊಟ್ಟಿದ್ದಾನಲ್ವರೇ, ಈಗಿನ ಕಾಲದಲ್ಲಿ ಕೂಡ ನಾವು ಮದುವೆ ಮಾಡ್ಕೊಳ್ತೀವಿ ಅಂದರೆ ಏನು ಮಾಡ್ತೇನೆ ಹೇಳಿ ಪ್ರಿಯರೇ? ಬಡಿಗೆ ನೋಡಿ,
ಕೊನೆ ಮಾತನ್ನು ನೋಡಿ ನಾನು ಮುಗಿಸ್ತಾ ಇದ್ದೀನಿ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನ ನೋಡಿ ಪ್ರಿಯರೇ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 30ನೇ ವಚನ. ಆ ಅಜ್ಞಾನ ಕಾಲದಲ್ಲಿ ದೇವರು ಲಕ್ಷ್ಯಕ್ಕೆ ತರಲಿಲ್ಲ, ಈಗಲಾದರೂ ಆ ಅಜ್ಞಾನ ಕಾಲದಲ್ಲಿ ಅಂದರೆ ಪ್ರಾರಂಭದಲ್ಲಿ ಏನಂತಂದರೆ ದೇವರು ಅವರಿಗೆ ಒಪ್ಪಿಸಿಬಿಟ್ಟಿದ್ದಾನೆ. ಅಂದರೆ ಸ್ವಂತ ತಂಗಿಯಂದರನ್ನು ಕೂಡ ಮದುವೆ ಮಾಡ್ಕೊಳ್ಳೋಕ್ಕೆ ದೇವರೇ ಅವಕಾಶ ಕೊಟ್ಟಿದ್ದಾನೆ. ಆದರೆ ಆ ಕಾಲದಲ್ಲಿ ಅವ್ರನ್ನ ಒಪ್ಪಿಸಿಬಿಟ್ಟು ಬೇಡ ಅಂತ ಹೇಳಿದ್ದಾನೆ, ಅವರು ಅವಕಾಶ ಕೊಟ್ಟಿದ್ದಾನೆ. ಆದರೆ ಈಗಿನ ಕಾಲದಲ್ಲಿ ಮಾತ್ರ ಏನಂತ ಹೇಳ್ತದೆ ನೋಡಿ, ಈಗಲಾದರೂ ಆತನು 4 ದಿಕ್ಕಿನಲ್ಲಿರುವ ಮನುಷ್ಯರೆಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪ್ಪಣೆ ಕೊಡುತ್ತಾನೆ. ಯಾಕೆಂದರೆ ಆತನು ನಿಷ್ಕರ್ಷೆ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸ ಗೊತ್ತು ಮಾಡಿದ್ದಾನೆ. ಅವನನ್ನು ಸತ್ತವರೊಳಗಿಂದ ಎಬ್ಬಿಸಿದರಲ್ಲಿ ಇದನ್ನು ನಂಬುವುದಕ್ಕೆ ಎಲ್ಲರಿಗೂ ಆಧಾರ ಕೊಟ್ಟಿದ್ದಾನೆ ಅಂದನು. ಸಾಕು ಪ್ರೇಯರ್ ಅದು ದೇವ್ರ ಮಕ್ಕಳಿಗೆ ನೋಡ್ರಿ. ಅಂದರೆ ಪ್ರಾರಂಭದಲ್ಲಿ ದೇವರು ಉಂಟು ಮಾಡಿದ ನಂತರ ಅವ್ರ ಮುಖಾಂತರ ದೇವರು ಅಭಿವೃದ್ಧಿ ಮಾಡಿದ್ದಾನೆ. ಇವಾಗ ಅವ್ರ ಮುಖಾಂತರ ನಾವೆಲ್ಲರೂ ಬಂದಿದ್ದೀವಿ ಪ್ರೇಯರ್. ಆದಾಮನ ಮುಖಾಂತರ ನಾವೆಲ್ಲರೂ ಬಂದಿದ್ದೇವೆ. ಆದಾಮನ ಮುಖಾಂತರ ಬಂದಿರುವಂಥ ನಾವೆಲ್ಲರೂ ಕೂಡ ಒಂದೇ ತಂದೆ ತಾಯಂದ್ರ ಮುಖಾಂತರ ಬಂದಿರುವಂಥ ನಾವೆಲ್ಲರೂ ಕೂಡ ಪ್ರಿಯರಾದ ದೇವರ ಮಕ್ಕಳಿರ ಎಲ್ಲರೂ ದೇವರ ಮಕ್ಕಳು. ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ದೇವರ ಒಂದು ಇಷ್ಟವನ್ನು, ದೇವರ ಸಂಕಲ್ಪವನ್ನು ನೆರವೇರಿಸಿ ಏನ್ರಿ ದೇವರಿರುವಂಥ ಮಹಾಲೋಕವನ್ನು ನಾವು ಪಡ್ಕೋಬೇಕು. ಯಾಕಂದರೆ ಆ ಒಂದು ಕಾಲದಲ್ಲಿ ಕಾಯಿನನು ಏನ್ರಿ ದೇವರು ಕೊಟ್ಟಿರುವಂಥ ಮಗಳನ್ನು ಮದುವೆ ಮಾಡ್ಕೊಂಡಿದ್ದಾನೆ, ಆದರೆ ಭ್ರಷ್ಟನಾಗಿದ್ದಾನೆ. ಈಗ ನಾವೆಲ್ಲರೂ ಕೂಡ ಯಾವ ರೀತಿ ಇದ್ದೀವಿ ಹೇಳಿ ಪ್ರಿಯರೇ? ನಾವೆಲ್ಲರೂ ಕೂಡ ಯಾವ ರೀತಿ ಇದ್ದೀವಿ ಏನ್ರಿ? ದೇವ್ರು ಕೊಟ್ಟಿರುವಂಥ ಮಕ್ಕಳನ್ನು ಮದುವೆ ಮಾಡ್ಕೊಳ್ತಾ ಇದ್ದೀವಿ, ಊಟ ಮಾಡ್ತಾಯಿದ್ದೀವಿ, ಎಲ್ಲ ಅನುಭವಿಸ್ತಾ ಇದ್ದೀವಿ. ಆದರೆ ದೇವರಿಗೆ ದೂರವಾಗಿ ನಾವು ಭ್ರಷ್ಟರಾಗಿ ಜೀವಿಸ್ತಾ ಇದ್ದೀವಿ. ಅದಕ್ಕೆ ಪ್ರಿಯರಾದ ದೇವ್ರ ಮಕ್ಕಳಿರ ಎಲ್ಲರೂ ಕೂಡ ದೇವರಂದರೆ ಭಯ ಭಕ್ತಿಯಿಂದ ಜೀವಿಸೋಣ. ಭಕ್ತಿಯಿಂದ ಜೀವಿಸಿ ದೇವರಿರುವಂಥ ಮಹಾಲೋಕವನ್ನು ನಾವೆಲ್ಲರೂ ಪಡ್ಕೊಳ್ಳೋಣ ಪ್ರಿಯರೇ. ಓಕೆನಾ? ದೇವ್ರ ಮಾತನ್ನು ನಿಮಗೆ ನನಗೆ ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ. ಆಮೇಲೆ ರೊಟ್ಟೆ ಕಾರ್ಯಕ್ರಮವನ್ನು ನಡೆಸಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮ್ಮ ಉನ್ನತವಾದಂಥ ನಾಮಕ್ಕೆ ವಂದನೆಗಳು, ಸ್ತೋತ್ರಗಳನ್ನು ಚೆಲ್ಲಿಸ್ತಾ ಇದ್ದೀನಿ ತಂದೆ. ಸ್ವಲ್ಪ ಮಾತುಗಳನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀವಿ ತಂದೆ. ತಿಳಿದಿರುವಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಎಲ್ಲರನ್ನು ನಿಮ್ಮ ಮಾರ್ಗದಲ್ಲಿ ಬೆಳೆಸಿ, ಈ ಲೋಕದಲ್ಲಿ ನಿಮ್ಮನ್ನು ಘನಪಡಿಸಿ ನೀವಿರುವಂಥ ಮಹಾಲೋಕವನ್ನು ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ ತಂದೆ. ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಕನಿಕರಿಸಿ, ನಮ್ಮ ರಕ್ಷಕನಾದ ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇಲೆ.